ನಮ್ಮ ಸಮಾಜದ ಗುರುಗಳಾದ ಎಲ್ಲ ಸಮಾಜದ ಗುರುಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ಈ ನಮ್ಮ ಮಾಜಿ ಸಚಿವರಾಗಿರುವ ರೇವನಾಯಕ್ ಬೆಳಗುಂದಿ ಅವರಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಸಮಾಜದ ನಾಯಕರು ಎಲ್ಲ ಲೀಡರ್ಗಳಿಗೆ ನನ್ನ ನಮಸ್ಕಾರ. ನಾವು 2 ಸಲ ಆಯ್ತಿದ್ವಿ ಮೀಟಿಂಗ್ ಬಂದು, ನಮಗೇನು ಮುಂದಿನ ದಾರಿನೇ ಯಾರು ಹೇಳಲಾಗ್ಯಾರ. ನಾವು ಬರ್ಲತ್ತೀವಿ, ಭಾಷಣ ಕೇಳತ್ತೀವಿ, ಹೋಲತ್ತೀವಿ. ನನಗೇನು ನನ್ನ ಪರ್ಸನಲ್ ಒಪಿನಿಯನ್ ಹೇಳತ್ತೀವಿ. ಈಗ ರೇವನಾಯಕ್ ಸಾಹೇಬರಿಗೆ ಅವತ್ತು ಅಧ್ಯಕ್ಷ ಮಾಡಿದೆ ಅದು, ಆದ್ರೆ ನಾ ಹೇಳ್ತೀನಿ, ಒಂದು ಡಿಸ್ಟ್ರಿಕ್ಟ್ ಒಂದು ಕಮಿಟಿರೇ ಒಂದು 4-5 ಪವರ್ಫುಲ್ರೇ ಆಗ್ರಿ, ಯಾರು ಆಗ್ತೀರಿ? ಯಾಕಂದ್ರೆ ಪವರ್ ಇದ್ದವ್ರು ಯಾರು? ಯಾಕಂದ್ರೆ ಯಾರು ನಮ್ಮ ಡಿಸ್ಟ್ರಿಕ್ಟ್ದಾಗ ಒಬ್ಬರು MLA ಮಾಜಿ ಮಿನಿಸ್ಟರ, ಮಾಜಿ ಸಂಸದರ, ಯಾಕಂದ್ರೆ ಅಂಥ ಒಂದು ಒಳ್ಳೆ ಪೋಸ್ಟ್ನಾಗ ಇದ್ದವರು ಅವರು ಒಂದು ಡಿಸ್ಟ್ರಿಕ್ಟ್ ಒಂದು 8-10 ಮಂದಿ ಅವ್ರು ಒಂದು ಕಮಿಟಿ ಆದ್ರೆ ಅವ್ರು ಎಲ್ಲ ಮಾತು ಕೇಳ್ತೀವಿ. ಯಾರು ಮಾತು ಕೇಳಮ್ ನಾವು? ಈಗ ಎಲ್ಲರೂ ಬಂದು ಇಷ್ಟು ಮಂದಿ ಬಂದು ಕೂತೀವಿ, ಯಾರ ಡೈರೆಕ್ಷನ್ ಮೇಲೆ ಕೆಲಸ ಮಾಡವ್ ನಾವು? ನೀವು ಹೇಳ್ತೀವಿ ಒಂದು ಡಿಸಿಷನ್ ಹೇಳ್ತೀವಿ, ಒಂದು 10 ಮಂದಿ ಕುಂತಿ ಈ ತಾಲೂಕಾದಾಗ ಅರವಿಂದ್ ಚೌಹಾಣ್ ಚಿತ್ತಾಪುರದಾಗ ಹೋಗಿಸಿ ಮಾಡ್ರಿಪ್ಪ ಕೆಲಸ, ಅಲ್ಲಿ ಯಾರು ನಮ್ಮ ಭೂಮಿ ಸಮಾಜದವ್ರು ಅಲ್ಲಿ ಅವ್ರ ಟೀಮ್ ತೊಗೊಂಡು ಅಲ್ಲಿ ಮಾಡಂತ ಹೇಳ್ರಿ. ನೀವು ಏನ್ರಿ ಕೆಲಸ ಒಪ್ಪಿಸ್ರಿ? ಕೆಲಸ ಒಪ್ಸೋರು ಯಾರು? ಟೀಮ್ ಯಾರಿಲ್ಲ, ಮ್ಯಾನೇಜ್ಮೆಂಟ್. ಯಾಕಂದ್ರೆ ಒಳ್ಳೆ ಮ್ಯಾನೇಜ್ಮೆಂಟ್ ಇದ್ದಾಗ ಒಳ್ಳೆ ಕೆಲಸ ಆಗ್ತದೆ. ಹೋರಾಟ ಅಂದ್ರೆ ಸುಮ್ಮನೆ ಹೋರಾಟ ಆಗ್ಬಿಡ್ತದೆ. ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗ್ತದೆ. ಅದ್ರ ಒಂದು ಟೀಮೇ ಮಾಡಲಾಗಿರಿ ನಿಮ್ಗೆ. ನಾವು ಏನಂತ ಯಾವ ಡೈರೆಕ್ಷನ್ ಮೇಲೆ ಏನು ಕೆಲಸ ಮಾಡೋದಂತ ಗೊತ್ತಾಗಲಾಗಿದೆ. ನಾವು ಬರ್ಲಾತೀವಿ, ಮೀಟಿಂಗ್ ಬಂದು ಕೂಡ್ಲಾತೀವಿ, ಹಾಗೆ ಭಾಷಣ ಕೇಳ್ಕೊಂಡು ಹೊಡ್ಲಾತೀವಿ. ಈಗ ರೇವನಾಯಕ್ ಸಾಹೇಬ್ರ ಈಗ ರಾಜ್ಯಾಧ್ಯಕ್ಷರೇನೋ ಮಾಡ್ಯಾರ ಅಂತ ಸುದ್ದಿದೆ. ಆದ್ರೆ ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ದಾಗ ಅವ್ರಿಗೆ ತೊಗೊಂಡು ಒಂದು ಒಳ್ಳೆ ಟೀಮ್ ಅವಿನಾಶ್ ಅಣ್ಣವ್ರು ಬರಬೇಕು. ಯಾಕಂದ್ರೆ ಅವ್ರು ಪವರ್ದಾಗ MLA ಯಾರಿಗೂ ಒಂದು ಜಿಲ್ಲಾದಾಗ ಯಾರಿಗೆ ಹೇಳಿದ್ರೆ ಭೀ ಅವ್ರ ಮಾತು ಕೇಳ್ತಾರ. ನಮ್ಮ ಮಾಜಿ ಸಂಸದರ, ಯಾಕಂದ್ರೆ ಅವ್ರ ಮಾತು ಎಲ್ಲರೂ ಕೇಳ್ತಾರೆ, ಡೈರೆಕ್ಷನ್ ಕೇಳ್ತಾರೆ, ಫಾಲೋ ಮಾಡ್ತಾರೆ. ಬರ್ಲಾರ್ದವ್ರ ನಾ ಹೇಳೋದು ನಾ ಯಾಕೆ ಹೇಳತ್ತೀನಿ ಅಂದ್ರೆ ಪವರ್ದಾಗ ಇರ್ಲಾರ್ದವ್ರು ಮಾತು ಯಾರು ಕೇಳ್ತಾರೆ? ನಾ ಹೇಳೋದು ಅರವಿಂದ್ ಚೌಹಾಣ್ ಎಷ್ಟು ಮಂದಿ ಕೂಡ ಹಿಡಿದ್ರೆ ಎಷ್ಟು ಮಂದಿ ಹೇಳ್ಬೋದು? ಅರವಿಂದ್ ಚೌಹಾಣ್ ಪವರ್ ಇದ್ದವ್ರು ಮಾತು ಕೇಳ್ತಾರೆ. ಒಂದು MLA ಅಂದ್ರೆ ಯಾರೇ ಒಂದು ತಾಲೂಕಾದಾಗ ಒಂದು ಜಿಲ್ಲಾದಾಗ ಅವ್ರು ಫೋನ್ ಮಾಡ್ತಾರೆ, ಅವ್ರು ಮಾತು ಕೇಳ್ತಾರೆ, ಅವ್ರು ಡೈರೆಕ್ಷನ್ ಇದು ಮಾಡ್ತಾರೆ. ಯಾಕಂದ್ರೆ ಪವರ್ ಇದ್ದವ್ರು ನೇತೃತ್ವ ತಗೊಂಡ್ರೆ ಕೆಲಸ ಆಗ್ತಾವ. ನಾವು ಸುಮ್ಮನೆ ಬಂದು ದಿನ ಪ್ರತಿ ಸಲ ಅಭಿಮಾನಿ ಮೀಟಿಂಗ್ ಬರ್ಲತ್ತೀವಿ, ಹಂಗೆ ಹೋಗ್ಲತ್ತೀವಿ. ಪವರ್ ಇದ್ದವ್ರು ಒಂದು ಗಳಿಸ್ಕೊಂಡು ಡಿಸಿಷನ್ ತಗೊಂಡ್ರೆ ಕೆಲಸ ಆಗ್ತಾವ. ಅರವಿಂದ್ ಚೌಹಾಣ್ ಅವಿನಾಶ್ ಫೋನ್ ಮಾಡಿದ್ರು, ತಿಳ್ಕೊಂಡ್ರೆ ರೇವನಾಯಕ್ ಸಾಹೇಬ್ರಿಗೆ ಫೋನ್ ಮಾಡಿದ್ರು, ನಮ್ಮ ಯಾರು ಜಾಧವ್ ಸಾಹೇಬ್ರಿಗೆ ಫೋನ್ ಮಾಡಿದ್ರು. ಭೂಮಿ ಸಮಾಜರಾಗಲಿ ನಮಗಾಗಲಿ ಒಂದು ನೋಡಪ್ಪ, ಒಂದು ಜಿಲ್ಲಾ ಪಂಚಾಯತಿ ನೋಡಪ್ಪ, ಒಂದು ಟೀಮ್ ಮಾಡ್ಕೊಂಡು ಒಂದು ಕೆಲಸ ಮಾಡಿದಾಗ ನಾವು ಪರ್ಫಾರ್ಮೆನ್ಸ್ ಕೊಡ್ತೀವಿ. ಇಲ್ಲಿ ನಾವು ಕೆಲಸ ಮಾಡಿಲ್ಲ ಅಂತ ಒಂದು ಟೀಮ್ ಮಾಡಿ ಕೆಲಸ ಮಾಡೋರಿಗೆ ರಿಪೋರ್ಟಾಗಿ ಕೇಳೋರು ಯಾರು ಇಲ್ಲಿ? ಜಿಲ್ಲಾದಾಗ ಒಂದು ಗಟ್ಟಿ ಟೀಮ್ ಬೇಕಲ್ಲ. ಈಗ ಎಲ್ಲರೂ ಅಭಿಮಾನಿ ಬರ್ಲಾತೀವಿ, ಏನ್ರ ಹೇಳ್ತಾರ, ಏನ್ರ ಭಯ್ಯ ವಿಡಿಯೋ छोड़ासी बोलो सिद्धरामेश्वर महाराज की जय, बोलो सिद्धरामेश्वर महाराज की जय. ಇಂದಿನ ಈ ಒಂದು ನಿರ್ಧಾರ ಕೈಗೊಳ್ಳತಕ್ಕಂಥ ಸಭೆಗೆ ಆಗಮಿಸಿರ್ತಕ್ಕಂಥ ಬಂಜಾರ ಜನಾಂಗದ ಮತ್ತು ಭೋವಿ ಜನಾಂಗದ ಎಲ್ಲ ಮುಖಂಡರೇ, ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಪರ್ವತಲಿಂಗ ಪರಮೇಶ್ವರ್ ಮಹಾರಾಜರವರೇ, ಇನ್ನೊಬ್ಬ ಮುರಾರಿ ಮಹಾರಾಜರವರೇ, ಸುರೇಶ್ ಮಹಾರಾಜರವರೇ, ಇನ್ನೊಬ್ಬ ಮಹಾರಾಜರವರೇ, ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಹಾಗೂ ಅವರು ಮಂತ್ರಿ ಇದ್ದಾಗ ದಿಟ್ಟಾಗಿ ಟೇಬಲ್ ಬುದ್ಧಿ ಕ್ಯಾಬಿನೆಟ್ದಾಗ ಬರಲಾರ್ದಂಗೆ ಸದಾಶಿವ ಆಯೋಗದ ವರದಿಗೆ ಬರಲಾರ್ದಂಗೆ ಮಾಡಿ ಅದಕ್ಕೆ ಲಾಸ್ಟಿಗೆ ಆ ಸದಾಶಿವ ಆಯೋಗದ ವರದಿ ಮೊನ್ನೆ ಲಾಸ್ಟ್ ಟೈಮ್ BJP ಸರ್ಕಾರದಾಗ ಅದಕ್ಕೆ ರಿಜೆಕ್ಟ್ನೂ ಮಾಡಲು ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರೇವನಾಯಕ್ ಬೆಳಗುಂದಿ ಸಾಹೇಬರವರೇ, ಇವತ್ತ ಇಷ್ಟೊತ್ತಾಗೆ ಎಲ್ಲರೂ ಮಾತಾಡಿದೆವು ಕರೆಕ್ಟ್. ದಿನಾಂಕ 22/8/2025 ಗೌರ್ಮೆಂಟ್ ನೋಟಿಫಿಕೇಶನ್ ಆಗ್ಯದ. ಅದಕ್ಕೆ ನೀವು ಯಾರು ತಡೆದೇ ಹಾಕ್ತಾ ಇಲ್ಲ. 22/8/2025 ಗೌರ್ಮೆಂಟ್ ನೋಟಿಫಿಕೇಶನ್ ಆಗ್ಯದ. ಅವ್ರು ಏನು ನೋಟಿಫಿಕೇಶನ್ ಮಾಡ್ಯಾರ 15 ದಿವಸ ಟೈಮ್ ಕೊಟ್ಟು ಕಾಲಾವಕಾಶ ಕೊಟ್ಟು ಯಾರ್ದಾರ ಇದ್ರದ್ದು ಅಬ್ಜೆಕ್ಷನ್ ಏನಾರ ಇತ್ತಂದ್ರೆ ಸರ್ಕಾರಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಿ ಅಂತ ಹೇಳಿ ಅವರು ಭಾಜಪದ ಕಾನೂನುಬದ್ಧವಾಗಿ ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡಿ ನಾಳೆ 5ನೇ ತಾರೀಕು ಲಾಸ್ಟ್ ಡೇಟ್ ಅದ.
ನಾವು 10ನೇ ತಾರೀಕು ಹೋರಾಟ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ. ಎಲ್ಲರೂ ಇನ್ನೊಮ್ಮೆ ಮರುಪರಿಶೀಲನೆ ಮಾಡಿ ವಿಮರ್ಶೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ರಿ. ಮಾಡಿದರೆ ಅದು ಒಂದು ಬೆಲೆ ನಾವು ಅದಕ್ಕೆ ಒಂದು ಯೋಗ್ಯ, ಅದಕ್ಕೆ ಒಂದು ನಮ್ಗೆ ನಾವು ಏನಾರು ಮಾಡಿದ್ರು ತಾಲೂಕದಾಗ ಮಾಡದೇ ಇದ್ದರೂ ಪರವಾಗಿಲ್ಲ. 5ನೇ ತಾರೀಕು ಒಳಗಡೆ ಬೆಂಗಳೂರದಾಗ ಬೃಹತ್ ಪ್ರಮಾಣದಲ್ಲಿ ಎಲ್ಲ ಕಡೆಯಿಂದ ಕರೆಸಿ ಮಾಡಿ ಹೋರಾಟ ಮಾಡಿದರೆ 4ನೇ ತಾರೀಕು ತನಕ ಮಾಡಿ ಸರ್ಕಾರದ ಮನ ಮುಟ್ಟುವಂತೆ ಮಾಡಿದರೆ ಮಾತ್ರ ಏನಾರು ನಾವು ಸಾಧನೆ ಮಾಡಿದಂಗೆ ಆಗ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ 5ನೇ ತಾರೀಕು ಲಾಸ್ಟ್ ಡೇಟ್ ಅದ. ಅದರ ಒಳಗಡೆ ಪ್ರತಿಯೊಂದು ಸಮಾಜದ ಎಲ್ಲ ತಾಲೂಕಾ ಅಧ್ಯಕ್ಷರು, ಭೋವಿ ಮತ್ತು ನಮ್ಮ ಬಂಜಾರ ಸಮಾಜ ತಾಲೂಕಾ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗಲಿ ಎಲ್ಲರೂ ತಮ್ಮ ತಮ್ಮ ಲೆಟರ್ ಹೆಡ್ ಮೇಲೆ 5ನೇ ತಾರೀಕು ಒಳಗಡೆ ಏನಪ್ಪ ಅಂತಂದ್ರೆ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಲಿಖಿತವಾಗಿ ನಾವು ದೂರನ್ನು ದಾಖಲಿಸಬೇಕು. ಲಿಖಿತವಾಗಿ ನಾವು ದೂರು ದಾಖಲಿಸಿದ್ರೆ ಅದು ಪರಿಗಣನೆಗೆ ಆಗ್ತದೆ. ಉಳಿದು ಹೋರಾಟ, ಇದನ್ನು ಹೋರಾಟದ ಒಂದು ಭಾಗ. ಯಾಕಂದ್ರೆ ಹೋರಾಟದ ಇದು ಒಂದು ಭಾಗ. ಬರೀ ನಾವು ಹೋರಾಟ ಮಾಡ್ತೀವಿ ಅಂತಂದ್ರೆ ಹೋರಾಟನೂ ಅದು ಕನ್ಸಿಡರೇಬಲ್ ಆಗ್ತದೆ. ಕಾನೂನು ಚೌಕಟ್ಟಿನಾಗ ಕನ್ಸಿಡರೇಬಲ್ ಆಗ್ತದೆ. 22ಕ್ಕೆ ನೋಟಿಫಿಕೇಶನ್ ಮಾಡ್ಯಾರ, 25ಕ್ಕೆ ಗೌರ್ಮೆಂಟ್ ಆರ್ಡರ್ನೇ ಮಾಡಿಬಿಟ್ಟಾರೆ. ಅಪಾಯಿಂಟ್ಮೆಂಟ್ ಸಲುವಾಗಿ ಎಜುಕೇಷನಲ್